ಸ್ನೇಹಿತರೆ, ಜಾರ್ಖಂಡ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮೇಲೆ ಸ್ಟೂಡೆಂಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಬಾರ್ಡರ್ ನಲ್ಲಿ ಯೂಸ್ ಮಾಡತಕ್ಕಂತ ವೈರ್ಸ್ ಗಳನ್ನ ಹಾಕಿದ್ದಾರೆ ಸ್ನೇಹಿತರೆ. ಆ ವೈರ್ಸ್ ಗಳನ್ನ ಕಾಂಗ್ರೆಸ್ನವ್ರು ಏನಾದ್ರು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನಲ್ಲಿ ಯೂಸ್ ಮಾಡಿದ್ರೆ ಇವತ್ತು ಕಾಶ್ಮೀರ ಪಾಕಿಸ್ತಾನದ ವಶದಲ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ದುರಾದೃಷ್ಟ ಕಾಂಗ್ರೆಸ್ನವ್ರಿಗೆ ಆ ವೈರ್ಸ್ ಗಳನ್ನ ಎಲ್ಲಿ ಯೂಸ್ ಮಾಡ್ಬೇಕಂತಾನು ಕೂಡ ಗೊತ್ತಿಲ್ಲ. ಅವುಗಳನ್ನ ಸ್ಟೂಡೆಂಟ್ಸ್ ಗಳ ಮೇಲೆ ಸ್ಟೂಡೆಂಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಗಳೇನು ಉಗ್ರವಾದಿಗಳ ಅಥವಾ ಹಿಂಸಾಚಾರಿಗಳ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಕಾಂಗ್ರೆಸ್ನವರು ಸ್ಟೂಡೆಂಟ್ಸ್ ಗಳ ಮೇಲೆ ಅಂತ ಡೇಂಜರಸ್ ವೈರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಿಜವಾದ ಡಿಕ್ಟೇಟರ್ಶಿಪ್ ಯಾವ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ, ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೇ ಆಗ್ತಾ ಇದೆ. ಆದ್ರೆ ಎಲ್ಲರೂ ಅನ್ಕೊಂಡಿದ್ದಾರೆ ಮೋದಿ ಅವರು ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ ಅಂತ. ರಾಹುಲ್ ಗಾಂಧಿ ಅವರು ಇವಾಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಕೆಲ ದಿನಗಳ ಹಿಂದೆ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಆಗ್ತಿರಬೇಕಾದ್ರೆ ರಾಹುಲ್ ಗಾಂಧಿ ಅವರು ತುಂಬಾನೇ ಸ್ಟೂಡೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರದೇ ಸರ್ಕಾರ ಇರತಕ್ಕಂತ ರಾಜ್ಯದಲ್ಲಿ ಸ್ಟೂಡೆಂಟ್ಸ್ ಗಳ ಮೇಲೆ ಇಷ್ಟೆಲ್ಲ ಹಿಂಸೆ ಆಗ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಆ ಸ್ಟೂಡೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡೋಕೆ ಹೋಗ್ತಾ ಇಲ್ಲ ಸ್ನೇಹಿತರೆ. ಡೆಲ್ಲಿ ಪ್ರೊಟೆಸ್ಟ್ ನಲ್ಲಿ ಸ್ಟೂಡೆಂಟ್ಸ್ ಗಳು ದೇಶ ವಿರೋಧಿ, ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದಕ್ಕೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಆದ್ರೆ ಜಾರ್ಖಂಡ್ ನಲ್ಲಿ ಯಾವುದೇ ಒಬ್ಬ ಸ್ಟೂಡೆಂಟ್ಸ್ ಕೂಡ ದೇಶ ವಿರೋಧಿ, ಹಿಂದೂ ವಿರೋಧಿ ಯಾರ ವಿರುದ್ಧವೂ ಕೂಡ ಘೋಷಣೆಗಳನ್ನ ಕೂಗ್ತಾ ಇಲ್ಲ. ಆದ್ರೂ ಕೂಡ ಅವರ ಮೇಲೆ ಯಾಕೆ ಇಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ನವರು ಅಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ.